ನಮಸ್ಕಾರ ಎಲ್ಲರಿಗೂ. ಇವತ್ತ ಫಾಲ್ಗುಣ ಮಾಸದ ಶುಕ್ಲ ಪಕ್ಷದ ಪಾಡ್ಯ. ಇವತ್ತಿನ ವಿಶೇಷ ಏನಂದ್ರ ಪಯೋವ್ರತ ಶುರುವಾಗ್ತದ. ಫಾಲ್ಗುಣ ಮಾಸ ಅಂದ್ರ ವ್ರತಗಳನ್ನು ಆಚರಣೆ ಮಾಡುವಂಥ ಮಾಸ. ಈ ಮಾಸದೊಳಗ ಶುಕ್ಲ ಪಕ್ಷದ ಪಾಡ್ಯದಿಂದ ಫಾಲ್ಗುಣ ಮಾಸದ ಶುದ್ಧ ದ್ವಾದಶಿ ತನಕ ಅಂದ್ರೆ 12 ದಿನಗಳ ತನಕ ಈ ವ್ರತವನ್ನು ಮಾಡ್ತಾರ. ಯಾಕಿಷ್ಟು ವಿಶೇಷ ಈ ವ್ರತ ಅನ್ನೋದನ್ನು ಹೇಳ್ತೀನಿ. ಸಾಮಾನ್ಯವಾಗಿ ಯಾರೂ ಅಷ್ಟೊಂದು ಕೇಳಿರ್ಲಿಕ್ಕಿಲ್ಲ ಈ ವ್ರತದ ಬಗ್ಗೆ. ಈ ಪಯೋವೃತ್ತದ ಉಲ್ಲೇಖ ಶ್ರೀಮದ್ ಭಾಗವತ ಪುರಾಣದ 8ನೇ ಸ್ಕಂದದೊಳಗ ಬರ್ತದ. ಈ ವ್ರತದ ಪೌರಾಣಿಕ ಹಿನ್ನೆಲೆ ಏನು, ಯಾರ್ಯಾರು ಮಾಡಿದ್ರು ಅನ್ನೋದನ್ನು ಹೇಳ್ತೀನಿ. ಒಮ್ಮೆ ಅಸುರರ ರಾಜನಾದಂಥ ಬಲಿಚಕ್ರವರ್ತಿ ಸ್ವರ್ಗಲೋಕವನ್ನು ವಶಪಡಿಸಿಕೊಳ್ತಾನ. ಇದರಿಂದ ದೇವತೆಗಳೆಲ್ಲ ತಮ್ಮ ಪದವಿಯನ್ನು ಕಳೆದುಕೊಂಡು ಕಷ್ಟಪಡ್ತಾರ. ಆಗ ದೇವತೆಗಳ ತಾಯಿಯಾದಂಥ ಅದಿತಿ ತನ್ನ ಮಕ್ಕಳ ಕಷ್ಟವನ್ನು ನೋಡಲಾರ್ದೆ ಬಹಳ ದುಃಖ ಪಡ್ತಾಳ. ಆಗ ಅದಿತಿ ದೇವಿ ತನ್ನ ಪತಿಯಾದಂಥ ಕಶ್ಯಪ ಋಷಿಗಳಿಗೆ ಹೇಳ್ತಾಳ, ಅದೇನಂದ್ರ ಇಂದ್ರಾದಿ ದೇವತೆಗಳಿಗೆ ಮತ್ತೆ ಸ್ವರ್ಗಲೋಕ ಸಿಗಬೇಕು, ಅದಕ್ಕೆ ಏನು ಮಾಡಬೇಕು, ಯಾವ ವ್ರತ ಮಾಡಬೇಕು ಅಂಥೇಳಿ ಕೇಳ್ತಾಳ. ಆಗ ಕಶ್ಯಪರು ಅದಿತಿಗೆ ಪಯೋವೃತದ ಬಗ್ಗೆ ಹೇಳ್ತಾರ. ಕಶ್ಯಪರಿಗೆ ಬ್ರಹ್ಮದೇವರು ಈ ವ್ರತದ ಬಗ್ಗೆ ಹೇಳಿರ್ತಾರ. ಕಶ್ಯಪರು ಹೇಳಿದಂಥ ಪಯೋವೃತ್ತವನ್ನು ಅದಿತಿ ದೇವಿ ಭಕ್ತಿಯಿಂದ ಮಾಡ್ತಾಳ. ಮಹಾವಿಷ್ಣು ಮೆಚ್ಚಿ ಅದರ ಫಲವಾಗಿ ಭರವಸೆಯನ್ನು ಕೊಟ್ಟು ವಿಷ್ಣು ಅದಿತಿ ದೇವಿಯ ಗರ್ಭದೊಳಗ ವಾಮನನಾಗಿ ಅವತಾರ ಮಾಡಿ ಬರ್ತಾನ. ಮುಂದೆ ವಾಮನ ಅವತಾರದಿಂದ ಬಲಿಚಕ್ರವರ್ತಿಯಿಂದ ದೇವತೆಗಳಿಗೆ ಸ್ವರ್ಗವನ್ನು ಮರಳಿ ಕೊಡಿಸ್ತಾರ. ಹಿಂಗ ಅದಿತಿ ದೇವಿ ಪಯೋವೃತ್ತವನ್ನು ಮಾಡಿ ಮಹಾವಿಷ್ಣುವನ್ನು ಮೆಚ್ಚಿಸಿ ಮಹಾವಿಷ್ಣು ವಾಮನ ಅವತಾರವನ್ನು ಎತ್ತಿ ಸ್ವರ್ಗಲೋಕವನ್ನು ಮರಳಿ ಇಂದ್ರಾದಿ ದೇವತೆಗಳಿಗೆ ಕೊಡ್ತಾರ. ಇದು ಈ ವ್ರತದ ಮಹತ್ವ. ಇನ್ನು ಈ ಕಲಿಯುಗದೊಳಗೂ ಈ ಪಯೋವ್ರತವನ್ನು ಸಾಕಷ್ಟು ಜನ ಮಾಡ್ಯಾರ. ಅದರೊಳಗೆ ಮುಖ್ಯವಾಗಿ ಅಂದ್ರೆ ವಾಯುದೇವರ ಅವತಾರವಾದಂಥ ಆಚಾರ್ಯ ಮಧ್ವರನ್ನು ಮಗನಾಗಿ ಹುಟ್ಟಬೇಕು ಅಂಥೇಳಿ ಆಚಾರ್ಯ ಮಧ್ವರ ತಾಯಿ ಈ ವ್ರತವನ್ನು ಮಾಡ್ಯಾರ. ಈ ಪಯೋವ್ರತ ಬಹಳ ಕಷ್ಟವಾದಂಥ ವ್ರತ. ಸಾಮಾನ್ಯ ವ್ರತಗಳ ಥರ ಅಲ್ಲ ಇದು. ಯಾಕಂದ್ರೆ 12 ದಿನಗಳ ಕಾಲ ಅಂದ್ರೆ ದಿನಕ್ಕೆ 1 ಗ್ಲಾಸಿನ ಲೆಕ್ಕದಂಗೆ ಅಷ್ಟೇ ಸೇವನೆ ಮಾಡಬೇಕು. ದಿನಕ್ಕೆ ಒಂದೇ 1 ಗ್ಲಾಸ್ ಹಾಲನ್ನು ಸೇವನೆ ಮಾಡಬೇಕು. ಸಂಕಲ್ಪ ಮಾಡಿ ಶುಕ್ಲ ಪಕ್ಷದ ಪಾಡ್ಯ ದಿನ ಮುಂಜಾನೆ ತುಳಸಿ ಗಿಡದ ಮೃತ್ತಿಕೆ ತಗೊಂಡು ಸ್ನಾನ ಮಾಡಿ 12 ದಿನ ಈ ವ್ರತವನ್ನು ಮಾಡ್ತೀನಿ ಅಂಥೇಳಿ ಸಂಕಲ್ಪ ಮಾಡ್ತಾರೆ. ಪ್ರತಿದಿನ ವಿಷ್ಣುವನ್ನು ಪೂಜಾ ಮಾಡಿ ಅಭಿಷೇಕ ಪೂಜೆ ಪುನಸ್ಕಾರಗಳನ್ನೆಲ್ಲ ಮಾಡಬೇಕು. ಆಮೇಲೆ ಈ ವ್ರತ ಮಾಡೋರು ಅನ್ನ ಅಥವಾ ಘನಾಹಾರ ಅಂದರೆ ಸಾಲಿಡ್ ಫುಡ್ಡನ್ನು ಏನೂ ತಿನ್ನಬಾರ್ದು. ಅಭಿಷೇಕ ಮಾಡಿದ್ದು 1 ಗ್ಲಾಸ್ ಹಾಲನ್ನು ಮಾತ್ರ ದಿನ ಸೇವನೆ ಮಾಡಬೇಕು. ದಿನಕ್ಕೆ ಒಂದೇ 1 ಗ್ಲಾಸ್ ಹಾಲು. ಪ್ರತಿದಿನ ಜಪ ಮಾಡೋದು, ಬ್ರಹ್ಮಚರ್ಯ ಪಾಲನೆ ಮಾಡೋದು, ನೆಲದ ಮೇಲೆ ಮಲ್ಕೊಳ್ಳೋದು, ಹಿಂಗೆ ಭಾಳ ಕಠಿಣವಾದಂಥ ವ್ರತ ಇದು. ಇನ್ನು ದ್ವಾದಶಿ ದಿನ ಅಂದ್ರೆ ಕೊನೆ ದಿನ ವಿಶೇಷವಾದಂಥ ಹೋಮ ಪೂಜೆ ಎಲ್ಲ ಮಾಡಿ ಬ್ರಾಹ್ಮಣ ಭೋಜನ ಮಾಡಿಸ್ತಾರೆ. ಆಮೇಲೆ ಈ ವ್ರತವನ್ನು ಮುಕ್ತಾಯ ಮಾಡ್ತಾರೆ. ಈ ವರ್ಷ ಫೆಬ್ರವರಿ 18ನೇ ತಾರೀಕು ಈ ವ್ರತ ಶುರುವಾಗ್ತದೆ. ಆಮೇಲೆ 28ನೇ ತಾರೀಕಿಗೆ ಈ ವ್ರತ ಮುಗೀತದ. 27ನೇ ತಾರೀಕು ಏಕಾದಶಿ. ಈ ಪಯೋವ್ರತವನ್ನು ಸರ್ವಯಜ್ಞ ವ್ರತ ಅಂತಲೂ ಕರೀತಾರೆ. ಅಂದ್ರೆ ಅಷ್ಟು ಮಹತ್ವವಾದದ್ದು. ಸಾಕ್ಷಾತ್ ವಾಮನ ಅವತಾರ ಮಾಡಿದ್ದು ಈ ವ್ರತದಿಂದನ. ಇಷ್ಟು ಕಠಿಣ ಇದ್ರೂ ಸಾಕಷ್ಟು ಜನ ಈ ವ್ರತವನ್ನು ಮಾಡಿದ್ದನ್ನು ನಾನು ನೋಡೀನಿ. ಅದು ನಮ್ಮ ರಿಲೇಷನ್ ಒಳಗೆ ನಮ್ಮ ಕಸಿನ್ ಅಣ್ಣನ ಹೆಂಡತಿ ಶ್ರೀದೇವಿ ವೈನಿನೂ ಈ ವ್ರತವನ್ನು ಮಾಡಿದ್ರು. ಇನ್ನು ಉತ್ತರಾದಿ ಮಠದ ಪೀಠಾಧಿಪತಿಗಳಾದಂಥ ಸತ್ಯಾತ್ಮತೀರ್ಥ ಸ್ವಾಮಿಗಳ ಪೂರ್ವಾಶ್ರಮದ ತಂದೆ ಪಂಡಿತ್ ರಂಗಾಚಾರ್ ಗುತ್ತಲ್, ಅಂದರೆ ಸಾಮಾನ್ಯವಾಗಿ ಅವ್ರನ್ನ ಗುತ್ತಲಾಚಾರ್ ಅಂತನ ಕರೀತಾರೆ. ಅವರು ಈ ವ್ರತವನ್ನು ಮಾಡಿದ್ರು ಹೇಳಿ ನಾ ಎಲ್ಲೋ ಕೇಳಿದ ನೆನಪಾಯ್ತು ನನಗೆ. ಉಪವಾಸ ಇದ್ದಾಗ್ಲೂ ವಿದ್ಯಾರ್ಥಿಗಳಿಗೆ 1 ದಿನಾನೂ ಪಾಠ ತಪ್ಪಿಸ್ತಿರ್ಲಿಲ್ಲ ಅಂತಲೂ ಕೇಳಿದ ನೆನಪದ. ಯಾರಿಗಾರ ಇದ್ರ ಬಗ್ಗೆ ಗೊತ್ತಿತ್ತಂದ್ರೆ ಕಮೆಂಟ್ ಮಾಡಿ ಹೇಳ್ರಿ.
ಒಟ್ನೊಳಗೆ ಶ್ರೇಷ್ಠ ಸಂತಾನದ ಅಪೇಕ್ಷೆ ಇರೋರು ಅಥವಾ ಶ್ರೇಷ್ಠ ಸಂತಾನ ಆದವ್ರೂ ಈ ವೃತ್ತವನ್ನು ಮಾಡ್ತಾರೆ. ನಮ್ಮ ಶಾಸ್ತ್ರದೊಳಗೆ ಎಲ್ಲ ಸಮಸ್ಯೆಗಳಿಗೆ ಮತ್ತು ಅಪೇಕ್ಷೆಗಳಿಗೆ ಒಂದು ಪರಿಹಾರ ಇದ್ದೇ ಇರ್ತದೆ. ಆದರೆ ನಾವು ಭಕ್ತಿಯಿಂದ ಮಾಡಬೇಕು ಅಷ್ಟೆ. ನಾನು ಹೇಳಿದ್ದು ಸಂಕ್ಷಿಪ್ತ ಮಾಹಿತಿ ಈ ಪಯೋವೃತ್ತದ ಬಗ್ಗೆ. ನಿಮಗಿನ್ನೂ ಹೆಚ್ಚಿನ ಮಾಹಿತಿ ಬೇಕಂದ್ರೆ ನಿಮಗೆ ಗೊತ್ತಿರುವಂಥ ಆಚಾರನ ಭೇಟಿಯಾಗಿ ನೀವು ತಿಳ್ಕೊಬೋದು. ನನ್ನ ಉದ್ದೇಶ ಏನಂದ್ರೆ ಈ ಥರ ವೃತ್ತಗಳೂ ನಮ್ಮ ಪರಂಪರೆಯೊಳಗೆ ಎಷ್ಟೋ ಜನ ಮಾಡ್ಕೋತ ಬಂದಾರ ಅನ್ನೋದು ಹೇಳೋದಷ್ಟೇ ನನ್ನ ಉದ್ದೇಶ. ನಿಮಗೆ ಗೊತ್ತಿರೋರು ಯಾರಾದರೂ ಈ ಪಯೋವೃತ್ತ ಮಾಡಿದವರಿದ್ರೆ ಅವ್ರ ಹೆಸರನ್ನು ಕಮೆಂಟ್ ಮಾಡಿ ಹೇಳ್ರಿ, ನಮಗೂ ಗೊತ್ತಾಗ್ತದೆ. ಹೆಂಗೆ ಅನ್ನಿಸ್ತು ಇವತ್ತಿನ ಇನ್ಫಾರ್ಮೇಷನು? ಮತ್ತು ಮುಂದಿನ ವಿಡಿಯೋದೊಳಗೆ ಮತ್ತೆ ಸಿಗ್ತೀವಿ. ಅದಕ್ಕಿಂತ ಮೊದಲು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಮತ್ತು ನಮ್ಮ ವಿಡಿಯೋಸನ್ನು ನೀವು ನೋಡ್ರಿ, ಹಂಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸಿಗೂ ಶೇರ್ ಮಾಡಿರಿ. ಎಲ್ಲರಿಗೂ ಒಂದಿಲ್ಲ ಒಂದು ಉಪಯೋಗ ಆಗೇ ಆಗ್ತವೆ. ಕೆಲವೊಂದು ಸಲ ಸಣ್ಣ ಸಣ್ಣ ಇನ್ಫಾರ್ಮೇಷನು ಎಷ್ಟೋ ಜನರ ಜೀವನಕ್ಕೆ ಬೆಳಕಾಗ್ತಾವೆ ನೋಡ್ರಿ. ಮತ್ತು ಮುಂದಿನ ವಿಡಿಯೋ ಜೊತೆ ಬರ್ತೀವಿ. ಅಲ್ಲಿ ತನಕ ಥ್ಯಾಂಕ್ ಯು.